ನಮಸ್ಕಾರ ವೀಕ್ಷಕರೇ, ನಾನು ಫಸ್ಟ್ ಆಟೋಕ್ಯಾಡ್ 2D ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಆಟೋಕ್ಯಾಡ್ ಆದಮೇಲೆ ಗೂಗಲ್ ಸ್ಕೆಚಪ್ ಅಲ್ಲಿ 3D ಮಾಡೆಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಲೂಮಿಯನಲ್ಲಿ ರೆಂಡರಿಂಗ್ ಮಾಡೋದು. ನೆಕ್ಸ್ಟ್ ಲೂಮಿಯನಲ್ಲಿ ರೆಂಡರಿಂಗ್ ಮಾಡಿ ಆದಮೇಲೆ ಅಲ್ಲಿ ಫೋಟೋನ ತಗೊಂಡು ಅದನ್ನ ಫೋಟೋಶಾಪಲ್ಲಿ ಹೇಗೆ ಎಡಿಟ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಲಾಸ್ಟ್ಗೆ ಈ ಟೈಪ್ಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಆಟೋಕ್ಯಾಡ್ 2D ಸ್ಟಾರ್ಟ್ ಮಾಡೋಣ. ಮತ್ತೆ ಆಟೋಕ್ಯಾಡ್ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಬೇಸಿಕ್ ಆಗಿ ನೀವು ಒಂದು ಪ್ಲಾನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮೆಥಡ್ನ ಫಾಲೋ ಮಾಡಬೇಕು, ಮತ್ತೆ ಕಮೆಂಟ್ಗಳಿರುತ್ತೆ, ಯಾವ್ದು ಕಮೆಂಟ್ಗಳನ್ನ ಯೂಸ್ ಮಾಡ್ಬೋದು, ಮತ್ತೆ ಈ ತರ ನೋಡಿ ಲೇಯರ್ ಪ್ರಾಪರ್ಟಿ ಇರುತ್ತೆ, ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಇವತ್ತು ಲೇಯರ್ ಪ್ರಾಪರ್ಟಿ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಇನ್ನೊಂದು ಡ್ರಾಯಿಂಗ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಬೇಸಿಕ್ ಆಗಿ ನಾವು ನಾರ್ಮಲ್ ಆಗಿ ಆಟೋಕ್ಯಾಡ್ ಓಪನ್ ಮಾಡಿದಾಗ ಏನೇನು ಮಾಡ್ತೀವಿ ಅದನ್ನ ಮತ್ತೆ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ದಯವಿಟ್ಟು ಗಮನ ಕೊಟ್ಟು ವಿಡಿಯೋನ ನೋಡ್ಕೊಳ್ಳಿ. ಮತ್ತೆ ಮೊಬೈಲ್ಗೆ ಮೆಸೇಜ್ ಬಂತು ಅಂದ್ಬಿಟ್ಟು ಮೊಬೈಲ್ ಬಿಸಿ ಆಗಿ ಹೋಗ್ಬೇಡಿ, ಇಲ್ಲಿನೇ ವಿಡಿಯೋನ ನೋಡಿ. ಸೊ ಫಸ್ಟ್ ನಾನು ಯೂನಿಟ್ಸ್ ಅನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡ್ತಿಲ್ಲ, ಅದು ಹೇಳ್ಬೇಕಾದ್ರೆ ಒಂದೊಂದು ಟೈಮ್ ಬಂದ್ಬಿಡುತ್ತೆ. ಆರ್ಕಿಟೆಕ್ಚರಲ್ 1/4 ಇಂಚಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ಓಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲಿಮಿಟ್ಸ್ ಅನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಲಿಮಿಟ್ಸ್ ಅಂತ 0,0 ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ, ಆದ್ರೂ ಕೂಡ ನಾವು ಮಾಡಬೇಕಾಗುತ್ತೆ. 100 ಫೀಟ್ 100 ಫೀಟ್. ಸೊ ಇದಾಯ್ತು. ನೆಕ್ಸ್ಟ್ ಝೂಮ್ ಆಲ್ ಅಂತ ಕೊಡ್ತೀನಿ, ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಡ್ರಾಯಿಂಗ್ ಎಲ್ಲ ನೋಡ್ಬೇಕಂತ ಹೇಳಿದ್ರೆ ಝೂಮ್ ಆಲ್. ನೆಕ್ಸ್ಟ್ ವೀಕ್ಷಕರೇ, ಮೇನ್ ಬರ್ತಕ್ಕಂಥದ್ದೇ ಲೇಯರ್ ಪ್ರಾಪರ್ಟಿ. ಲೇಯರ್ ಪ್ರಾಪರ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ನಾನಿಲ್ಲಿ ಲೇಯರ್ ಪ್ರಾಪರ್ಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಿಷ್ಟು ನನ್ನ ಲೇಯರ್ ಪ್ರಾಪರ್ಟಿಗಳು. ಚೆಜ್ಜಾಗಿ ಸಪ್ರೇಟು, ಕಾಲಮ್ ಸಪ್ರೇಟು, ಈ ಡಿಫಾಲ್ಟ್ ಪಾಯಿಂಟ್ಸ್ ಬಂದಿದೆ, ಡೈರೆಕ್ಷನ್, ಡೋರ್ ಲಾಕರ್, ನಿಮ್ಗೆ ಏನು ಬೇಕು ಅದನ್ನು ಕೊಟ್ಕೊಂಡು ಹೋಗ್ಬೋದು. ಆದರೆ ಅದಕ್ಕೆ ಪ್ರೊಸೀಜರ್ ಇರುತ್ತೆ ನಾರ್ಮಲ್ ಆಗಿ, ಆ ರೀತಿ ಏನು ಬೇಕು ಅಂದ್ಬಿಟ್ಟು ಏನೇನೋ ಅಲ್ಲ. ಸೊ ಈ ರೀತಿ ಈ ಲೇಯರ್ ಪ್ರಾಪರ್ಟಿನ ಏನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಮಗೆ ವಿಂಡೋ ಸೈಜ್ ಇರ್ತಕ್ಕಂಥದ್ದು ಇದು ಬೇಡ ಬಿಡಿ, ನಾನು ಅವಾಗಲೇ ಚೇಂಜ್ ಮಾಡೋಕೆ ಇದು ಮಾಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇದು 5 ಫೀಟ್ 6 ಇಂಚ್ ಇದೆ, ಇದು ಫ್ರಂಟ್ ಡೋರು. ಸೊ 5 ಫೀಟ್ 6 ಇಂಚ್ ಇರೋದನ್ನ ನಮಗೆ ಕ್ಲೈಂಟ್ ಅವ್ರು ಏನು ಹೇಳ್ತಾರೆ, 5 ಫೀಟ್ 6 ಇಂಚ್ ಬೇಡ, ನಮಗೆ 5 ಫೀಟ್ ಬೇಕು ಅಂತ ಹೇಳ್ತಾರೆ. ನೀವು ಅವಾಗ ಡ್ರಾಯಿಂಗ್ ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಅವಾಗ ನೀವು ಲೇಯರ್ ಪ್ರಾಪರ್ಟಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದನ್ನ ಅಳಿಸಾಕಿ ಅದನ್ನ ಇರೇಸ್ ಮಾಡಿ ಮತ್ತೆ ಡ್ರಾ ಮಾಡೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ವರ್ಕ್ ಕೂಡ ನೀಟಾಗಿ ಬರಲ್ಲ, ನಿಮಗೆ ತಲೆ ಬಿಸಿ ಆಗ್ಬಿಡುತ್ತೆ. ಹೆಂಗೆ ಗುರು ಮತ್ತೆ ತೆಗಿಯೋದು, ಹೆಂಗೆ ಗುರು ಮತ್ತೆ ಹಾಕೋದು ಅಂತ. ಅದಕ್ಕೋಸ್ಕರ ನಾವು ಲೇಯರ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗುತ್ತೆ ನೋಡಿ. ಲೇಯರ್ ಪ್ರಾಪರ್ಟಿ ಇದ್ರೆ ನಮಗೆ ಆ ವಿಂಡೋದ್ ಏನಿರುತ್ತೆ ಅಷ್ಟು ಮಾತ್ರ ಕಾಣೋ ಥರ ಮಾಡ್ಕೋಬಹುದು. ಬೇರೆದೆಲ್ಲವನ್ನೂ ಕೂಡ ಆಫ್ ಮಾಡ್ಕೊಂಡು ಹೋಗ್ತೀನಿ ನಾನು ನೋಡಿ, ಅಷ್ಟು ಮಾತ್ರ ವಿಸಿಬಲ್ ಆಗುತ್ತೆ. ಅವಾಗ ನಾವು ಅದನ್ನ ಡಿಲೀಟ್ ಮಾಡಿ ಅದನ್ನ ಎಡಿಟ್ ಮಾಡ್ಕೋಬಹುದಾಗುತ್ತೆ. ಚೆಜ್ಜ ಮತ್ತೆ ಅದನ್ನ ಇದು ಕರೆಂಟ್ ಲೇಯರ್ ಆಫ್ ಮಾಡ್ಬೇಕಂತ ಕೇಳುತ್ತೆ. ಕರೆಂಟ್ ಲೇಯರ್ ನೋಡಿ, ನಮಗೆ ಕೇವಲ ವಿಂಡೋ ಮಾತ್ರ ಕಾಣ್ತಾ ಇದೆ. ಅವಾಗ ಏನ್ ಮಾಡ್ಬೋದು, ಇದನ್ನ ಡಿಲೀಟ್ ಮಾಡ್ಬೋದು. ಡಿಲೀಟ್ ಕೊಟ್ಟಿದ್ದೀನಿ, ಮತ್ತೆ ಡಿಲೀಟ್ ಮಾಡಿದೀನಿ ನೋಡಿ. ಮತ್ತೆ ನಾನು ಇವಾಗ ಆ ಲೈನ್ಗಳನ್ನ ಆನ್ ಮಾಡ್ತೀನಿ. ಸೊ ಅದು ಡಿಲೀಟ್ ಆಗಿರುತ್ತೆ, ನಾರ್ಮಲ್ ಏನು ಲೈನ್ ಇರುತ್ತೆ ಅದು ಬಂದಿರುತ್ತೆ. ಸೊ ಇಲ್ಲಿ ನಾವು ಆ ಇದನ್ನ ವಿಂಡೋನ ಮತ್ತೆ ಬಂದು ಪ್ಲೇಸ್ ಮಾಡ್ಕೋಬಹುದು ಆರಾಮಾಗಿ. ಮತ್ತೆ ಆ ವಿಂಡೋ ಪ್ಲೇಸ್ ಮಾಡೋಕ್ಕೆ ಬ್ಲಾಕ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬೇಗ ನಾನು ಲೇಯರ್ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಬ್ಲಾಕ್ ಮುಂದಿನ ದಿನಗಳ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೆ ಬ್ಲಾಕ್ನ ಎಡಿಟ್ ಮಾಡೋದು ಹೇಗೆ, ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಅದನ್ನು ಕೂಡ ಎಡಿಟ್ ಮಾಡ್ಬೋದು ನಾವು. ಮತ್ತೆ ನಾವಾಗೆ ಓನಾಗೂ ಕೂಡ ಬ್ಲಾಕ್ನ ಕ್ರಿಯೇಟ್ ಮಾಡ್ಬೋದು. ಇವಿಷ್ಟು ನಾವು ತಿಳ್ಕೊಂಡಿರಲ್ಲ ಅಂತ ನಾನು ಹೇಳ್ತಿದ್ದೀನಿ. ನೀವು ಆಲ್ರೆಡಿ ತಿಳ್ಕೊಂಡಿದ್ರೆ ಒಳ್ಳೇದು, ಯಾರಿಗೆ ಗೊತ್ತಿರಲ್ಲ ಅವರಿಗೆ ಯೂಸ್ ಆಗುತ್ತೆ. ಸೊ ಇವಿಷ್ಟು ಅಂದ್ರೆ ನಾನು ಆಟೋಕ್ಯಾಡ್ ಅಲ್ಲಿ ಏನಕ್ಕೆ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಆಲ್ರೆಡಿ ವರ್ಕ್ ಮಾಡಿರ್ತೀರಾ. ಸೊ ಸಿವಿಲ್ ಅವರೇ ವಿಡಿಯೋ ನೋಡೋದ್ರಿಂದ ಇದು ಬೇಸಿಕ್ ಆಗಿ ನಮ್ಗೆ ಆಟೋಕ್ಯಾಡ್ ಹೇಳ್ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಇಷ್ಟನ್ನ ಮೇನ್ ಏನಿರುತ್ತೆ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನೋಡಿ, ಇಲ್ಲಿ ಈ ತರ ಬ್ಲಾಕ್ ನ ಡ್ರಾ ಮಾಡೋದು ಹೇಗೆ, ಅಥವಾ ಇದನ್ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ಇನ್ಸರ್ಟ್ ಮಾಡಬಹುದು, ಮತ್ತೆ ಇದ್ರದ್ದು ಕಲರ್ ಚೇಂಜ್ ಮಾಡಬಹುದು, ಇದನ್ನ ಎಡಿಟ್ ಕೂಡ ಮಾಡಬಹುದು ಬ್ಲಾಕ್ ಎಡಿಟರ್ ಹೋದ್ರೆ. ಸೊ ಇದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ಕೇವಲ ಲೇಯರ್ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ವೀಕ್ಷಕರೇ, ನಾವು ಡೈಲಿ ನಾನು 10 ರಿಂದ 11 ನಿಮಿಷ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಡೈಲಿ ಒಂದೊಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತು ನಾನು ಲೇಯರ್ ಪ್ರಾಪರ್ಟಿಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ, ಇವಾಗ ನಾನು ಲೇಯರ್ ಪ್ರಾಪರ್ಟಿನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲೇನು ಇಲ್ಲ, ಇವಾಗ ನಾನು ಮತ್ತೆ ರೈಟ್ ಸೈಡ್ ನ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ ನ್ಯೂ ಲೇಯರ್. ಸೊ ಬ್ಯಾಕ್ ಸ್ಪೇಸ್ ಕೊಟ್ಕೊಂಡು ನಾನು ಫಸ್ಟ್ ವಿಂಡೋನ ಟೈಪ್ ಮಾಡ್ಕೊಳ್ತೀನಿ, ವಿಂಡೋ. ನೆಕ್ಸ್ಟ್ ವಿಂಡೋ ಆದ್ಮೇಲೆ ಅದಕ್ಕೆ ಯಾವ ಕಲರ್ ಬೇಕು ಅಂತ ಕೇಳುತ್ತೆ. ಕಲರ್ ನಾವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಎಲ್ಲೋನ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಅದ್ರದ್ದು ಇವಾಗ ಬೇಡ ಬಿಡಿ, ನೆಕ್ಸ್ಟ್ ಇನ್ನೊಂದ್ಸಲ ನೆಕ್ಸ್ಟ್ ಇನ್ನು ಮುಂದೆ ಹೇಳ್ತೀನಿ ರೀ, ಅದೇನೋ ಹೇಳಕ್ ಬಂದಲ್ಲ ಅದನ್ನ ಹೇಳ್ತೀನಿ. ನೆಕ್ಸ್ಟ್ ನ್ಯೂ ಲೇಯರ್,
ಚೆಜ್ಜ ಅಂತ ಕೊಡ್ತೀನಿ, ಚೆಜ್ಜ. ನೆಕ್ಸ್ಟ್ ಇದಕ್ಕೆ ಕಲರ್ ರೆಡ್ ಕೊಡ್ತೀನಿ. ಬೇರೆ ಬೇರೆ ಕಲರ್ ಇರಬೇಕು ನಿಮಗೆ, ಅವಾಗ ಅದನ್ನ ಡ್ರಾ ಮಾಡ್ಬೇಕಾದ್ರೆ ನೀಟಾಗಿ ಕಾಣುತ್ತೆ, ಮತ್ತೆ ಎಡಿಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಚೆಜ್ಜದಲ್ಲಿ ನೋಡಿ ನಾನು ಹೇಳಿದ್ಮೇಲೆ ಏನೇನು ಎಕ್ಸ್ಪ್ಲೇನ್ ಮಾಡೋಕೆ ಹೋದ್ರೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈನ್ ಟೈಪ್ ಕಂಟಿನ್ಯೂಸ್ ಅಂತ ಇದೆ, ಬಟ್ ನಮಗೆ ಈ ತರ ಡಾಟೆಡ್ ಲೈನ್ ಬೇಕಾಗಿರುತ್ತೆ. ಅಕಸ್ಮಾತ್ ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಲೋಡ್ಗೆ ಹೋದ್ರೆ ನಿಮಗೆ ಇಲ್ಲಿ ಎಲ್ಲಾ ಲೈನ್ಗಳು ಕಾಣೋಕೆ ಸಿಗುತ್ತೆ. ಸೊ ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು, ಓಕೆ ಕೊಡ್ಬೋದು. ಅದು ಸೆಲೆಕ್ಟ್ ಆಗಿರಲ್ಲ, ಇಲ್ಲಿ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಕೊಟ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇಲ್ಲಿ ಇದೆಯಲ್ಲ, ಇದನ್ನು ಕೂಡ ಇನ್ನೊಂದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ನ್ಯೂ ಲೇಯರ್, ನಾನಿಲ್ಲಿ ಕಿಚನ್ ಸ್ಲ್ಯಾಬ್ನ ನಾವೇನು ಡ್ರಾ ಮಾಡ್ತೀವಿ 2D ಪ್ಲಾನ್ ಅಲ್ಲಿ, ನನಗದು ಸ್ವಲ್ಪ ಆ ಲೈನು ದೊಡ್ಡದಾಗಿ ಬರಬೇಕು ಅಂತ ಅನ್ಕೋತೀನಿ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಕಿಚನ್ ಸ್ಲ್ಯಾಬ್ನ ಡ್ರಾ ಮಾಡ್ತೀವಲ್ಲ, ಅದಕ್ಕೆ ಆರೆಂಜ್ ಕಲರ್ ಕೊಡ್ತೀನಿ. ಇದಕ್ಕೆ ಕಂಟಿನ್ಯೂಸ್ ನಾರ್ಮಲ್ ಲೈನ್, ಇದಕ್ಕೆ ಕಂಟಿನ್ಯೂಸ್ ಲೈನ್ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಲೈನ್ ವೆಯ್ಟ್ ನ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿ ಲೈನ್ ವೆಯ್ಟ್ ಅಂದ್ರೆ ಥಿಕ್ನೆಸ್ ಆಫ್ ದಿ ಲೈನ್ ನ ಚೇಂಜ್ ಮಾಡ್ಕೋಬಹುದು. ಸೊ ನಾನಿಲ್ಲಿ 0.3 mm ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ವೀಕ್ಷಕರೇ ನಿಮ್ಗೆ ಎಷ್ಟು ಲೇಯರ್ ಬೇಕೋ ಅದನ್ನ ಇಲ್ಲಿ ಡ್ರಾ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ನೀವು ಎಂಟರ್ ನ ಪ್ರೆಸ್ ಮಾಡಿದ್ರೆ ಸಾಕು, ಇನ್ನೊಂದು ಹೊಸದು ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಕಿಚನ್ ಲೇಯರ್ ಆಯ್ತು ನೋಡಿ, ಎಂಟರ್ ಟೈಪ್ ಮಾಡಿದೆ ನಾನು, ಇಲ್ಲಿ ಹೊಸ ಲೇಯರ್ ಆಯ್ತು. ಅದಕ್ಕೆ ನೀವು ಏನಾದರೂ ನೇಮ್ ಕೊಡ್ಕೋಬಹುದು. ಎಂಟರ್ ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ, ಮತ್ತೆ ಎಂಟರ್ ಕೊಟ್ಟರೆ ಇನ್ನೊಂದು ಲೇಯರ್ ಓಪನ್ ಆಗುತ್ತೆ. ಆ ರೀತಿ ನೀವು ಲೇಯರ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು, ಮತ್ತೆ ಕಲರ್ನ ಚೇಂಜ್ ಮಾಡ್ಕೋಬಹುದು. ಅದು ಕಂಟಿನ್ಯೂಸ್ ಲೈನ್ ಬೇಕಾ ಅಥವಾ ಥಿಕ್ನೆಸ್ ಅನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಾನು ಇಲ್ಲಿ ಕಿಚನ್ ಸ್ಲ್ಯಾಬ್ ಹೇಳಿದೆ ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇಲ್ಲಿ ಕಿಚನ್ ಇಲ್ಲೇನು ಡ್ರಾ ಮಾಡಿದ್ದೀನಿ ಸ್ಲ್ಯಾಬ್, ಈ ಸ್ಲ್ಯಾಬ್ದು ನಾನು ಥಿಕ್ನೆಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂದ್ಬಿಟ್ಟು ಅದನ್ನ ಇಲ್ಲಿ ನಾನು ಲೈನ್ ವೇಟ್ ನ ಚೇಂಜ್ ಮಾಡಿದ್ದು. ಸೊ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರೇ ಲೇಯರ್ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ಆಗಿ ಬರ್ತಕ್ಕಂಥದ್ರ ಬಗ್ಗೆ ಮಾತ್ರ ನಾನು ಆಟೋಕ್ಯಾಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ನೀವು ಲೇಯರ್ ಪ್ರಾಪರ್ಟಿನ ಪ್ರಾಕ್ಟೀಸ್ ಮಾಡಿ, ಲೇಯರ್ ಪ್ರಾಪರ್ಟಿನ ಕ್ರಿಯೇಟ್ ಮಾಡಿಕೊಂಡು ಡ್ರಾ ಮಾಡಿ ಲೈನ್ಗಳನ್ನ ಬೇರೆ ಬೇರೆ ಲೈನ್ ನಲ್ಲಿ. ನೋಡಿ ನೀವು ಲೈನ್ ನ ಡ್ರಾ ಮಾಡ್ಬೇಕಂದ್ರೆ ಸೊ ಕನ್ಫ್ಯೂಸ್ ಇರುತ್ತೆ ನಿಮ್ಗೆ ತುಂಬಾ ಜನಕ್ಕೆ. ಓಕೆ, ನಾನು ಅದನ್ನು ತೋರಿಸ್ತೀನಿ ನೋಡಿ. ನಾನು ಚೆಜ್ಜನ ಡ್ರಾ ಮಾಡಬೇಕು, ಅವಾಗ ಚೆಜ್ಜಾಗೆ ಕ್ಲಿಕ್ ಮಾಡಿ ಲೈನ್ ನ ಸೆಲೆಕ್ಟ್ ಮಾಡಿ, ನೀವು ಏನ್ ಚೆಜ್ಜ ಕೊಟ್ಟಿರ್ತೀರ ನೋಡಿ ಇಲ್ಲಿ ನಾನು ಅದಕ್ಕೆ ಅಂದ್ರೆ ಡಾಟೆಡ್ ಲೈನ್ ಸೆಲೆಕ್ಟ್ ಮಾಡಿದೆ, ಡಾಟೆಡ್ ಲೈನ್ ಬಂತು. ನೆಕ್ಸ್ಟ್ ಕಿಚನ್ ಸ್ಲ್ಯಾಬ್ ಹೇಳಿದ್ದೆ, ಕಿಚನ್ ಸ್ಲ್ಯಾಬ್ ಮತ್ತೆ ಲೈನ್ ಸೆಲೆಕ್ಟ್ ಮಾಡ್ಕೊಂಡೆ, ಅದು ಆರೆಂಜ್ ಕೊಟ್ಟಿದ್ದೆ, ಸೊ ಆರೆಂಜ್ ಕಲರ್ ಬಂತು. ನೆಕ್ಸ್ಟ್ ನೀವು ಇದಕ್ಕೆ ನಾರ್ಮಲ್ ಆಗಿ ಇದು ಡಿಫಾಲ್ಟ್ ಆಗಿ 0 ಅಂತ ಇರುತ್ತೆ, ಅದು ವೈಟ್ ಕಲರ್ ಇರುತ್ತೆ. ಸೊ ಇದು ಬೌಂಡ್ರಿನ ಡ್ರಾ ಮಾಡ್ಕೊಳ್ಳೋಕೆ, ಸೊ ಈ ರೀತಿ ಬೌಂಡ್ರಿನ ಡ್ರಾ ಮಾಡ್ಕೋಬಹುದು. ಇದನ್ನ ಇವತ್ತು ಪ್ರಾಕ್ಟೀಸ್ ಮಾಡಿ ವೀಕ್ಷಕರೇ. ಮತ್ತೆ ಪ್ಲಾನ್ ಅಲ್ಲಿ ನಾನು ಫಸ್ಟ್ ಯಾವ್ದನ್ನ ಸ್ಟೆಪ್ ನ ಫಾಲೋ ಮಾಡ್ಬೇಕಂತ ನಾನು ನಿಮಗೆ ಇವತ್ತು ಹೇಳ್ಬಿಡ್ತೀನಿ. ಫಸ್ಟ್ ನಾವು ಯಾವುದೇ ಪ್ಲಾನ್ ನ ಮಾಡ್ಬೇಕಾದ್ರೆ ನೀವು ರಫ್ ಸ್ಕೆಚ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ರಫ್ ಸ್ಕೆಚ್ ನ ಏನಕ್ಕೆ ಹಾಕೋಬೇಕು ಅಂತ ಹೇಳಿದ್ರೆ, ನೀವು ರಫ್ ಸ್ಕೆಚ್ ಹಾಕ್ತೇನೆ ಡೈರೆಕ್ಟ್ ಆಗಿ ನೀವು ಡ್ರಾ ಮಾಡಕ್ ಬಂದ್ರಿ ಅಂತ ತಿಳ್ಕೊಳ್ಳಿ. ಆಟೋಕ್ಯಾಡ್ ಅಲ್ಲಿ ಇಲ್ಲಿ ಆಲ್ರೆಡಿ ಡ್ರಾ ಮಾಡಿರ್ತಾರೆ ಇಷ್ಟೆಲ್ಲಾನು. ನಿಮ್ಗೆ ಕ್ಲೈಂಟ್ ಹೇಳ್ತಾರೆ ಅಥವಾ ನಿಮಗೆ ಅನ್ಸುತ್ತೆ ಬೆಡ್ರೂಮ್ ಸೈಜ್ ಚಿಕ್ಕದಾಗಿ ದೊಡ್ಡದು ಮಾಡ್ಬೇಕು ಅಂತ, ಅವಾಗ ನೀವು ಇದನ್ನೆಲ್ಲ ಅಳಿಸ್ಕೊಂಡು ಕೂರಕ್ಕೆ ಆಗಲ್ಲ. ರಿಸ್ಕ್ ಆಗುತ್ತೆ, ಮತ್ತೆ ನಿಮಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಗುರು ಎಷ್ಟೊತ್ತೆಲ್ಲ ಮಾಡಿದೀನಿ, ಮತ್ತೆ ಡಿಲೀಟ್ ಮಾಡ್ಬೇಕಾ, ಮತ್ತೆ ಕಡಿಮೆ ಮಾಡ್ಬೇಕಾ ಅಂತ. ಅದಕ್ಕೋಸ್ಕರ ನೀವು ಫಸ್ಟ್ ರಫ್ ಸ್ಕೆಚ್ ನ ಡ್ರಾ ಮಾಡ್ಕೊಂಡು, ಅಲ್ಲಿ ನೋಡಿ 6 ಇಂಚ್ ವಾಲು ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೀವು ಮ್ಯಾನ್ಯಲ್ ಆಗಿ ರಫ್ ಸ್ಕೆಚ್ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ನೀವು ಡ್ರಾ ಮಾಡ್ಕೊಂಡು ನೆಕ್ಸ್ಟ್ ನೀವು ಆಟೋಕ್ಯಾಡ್ ಬಂದು ಡ್ರಾ ಮಾಡ್ಬೇಕಾಗುತ್ತೆ ವೀಕ್ಷಕರ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಡ್ರಾ ಮಾಡ್ಬೇಕಾದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಬೌಂಡ್ರಿನ ಫಸ್ಟ್ ಡ್ರಾ ಮಾಡ್ಕೋಬೇಕು. ಬೌಂಡ್ರಿಗೆ ನಾನಿಲ್ಲಿ 30-40 ಸೈಟ್ ನ ಮಾಡಿರೋದು. ಸೊ 30 ಫೀಟ್ ಎಂಟರ್, ನೆಕ್ಸ್ಟ್ 40 ಫೀಟ್ ಎಂಟರ್, ಇದೇ ರೀತಿ ಮತ್ತೆ 30 ಫೀಟ್. ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಫಸ್ಟ್ ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಆಫ್ಸೆಟ್ ಎಂಟರ್, ಎಷ್ಟು ಆಫ್ಸೆಟ್ ಬೇಕು ನಿಮಗೆ 2 ಫೀಟ್ ನಾನು ಇಲ್ಲಿ ಕೊಟ್ಟಿರೋದು. ಸೊ ಒಳಗಡೆಗೆ ಆಫ್ಸೆಟ್ ಅಂದ್ರೆ ಓಗೆ ಆಫ್ಸೆಟ್ಗೆ ಓ ಅಂತ ಯೂಸ್ ಮಾಡ್ತೀವಿ. 2 ಫೀಟ್ ನ ಕೊಟ್ಕೊಂಡು ಬರ್ತೀವಿ. ಮತ್ತೆ ಟ್ರಿಮ್ ಟಿಯರ್ ಡಬಲ್ ಎಂಟರ್ ಕ್ಲಿಕ್ ಮಾಡ್ಕೊಂಡು ನಾವು ಇಲ್ಲಿರ್ತಕ್ಕಂಥ ಲೈನ್ ನ ಟ್ರಿಮ್ ಮಾಡ್ಕೊಂಡು ಬರ್ತೀವಿ. ಈ ರೀತಿ ವಿಷಯಗಳೇ ನಾವು ಫಸ್ಟ್ ಬೌಂಡ್ರಿನ ಫಿಕ್ಸ್ ಮಾಡ್ಕೊಳ್ತೀವಿ. ಇದು ನಾವು ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗಿರೋದು, ಒಂದು ಪ್ಲಾನ್ ನ ಮಾಡ್ಬೇಕು ಅಂತ ಹೇಳಿದ್ರೆ. ಈ ರೀತಿ ಬೌಂಡ್ರಿನ ಫಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಮ್ದು ರಫ್ ಸ್ಕೆಚ್ ಏನಿರುತ್ತೆ ಆ ರಫ್ ಸ್ಕೆಚ್ ನ ನಾವು ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಡ್ರಾ ಮಾಡೋದು. ಸೊ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಏನ್ ಮೇನ್ ಆಗಿರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ ನಿಮ್ಗೂ ಕೂಡ ಈಸಿ ಆಗುತ್ತೆ. ಸೊ ನೀವು ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಯಾವ್ದ್ಯಾವ್ದು ಬರುತ್ತೆ ಒಳಗಡೆ ಅಂತ. ಲೈನ್ ನ ಡ್ರಾ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ನೋಡಿ ವಿಂಡೋನ ನಾನು ಇಲ್ಲಿ ನೋಡಿ ವಿಂಡೋ ಮತ್ತೆ ಚೆಜ್ಜನ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೀತಿ ಲೈನ್ ಅಲ್ಲೇ ನೀವು ಡ್ರಾ ಮಾಡ್ಕೊಳ್ಳೋದು ಗೊತ್ತಿರುತ್ತೆ, ಸೊ ನಾನು ಡ್ರಾ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ
ಇಲ್ಲಿ ಬರ್ತಕ್ಕಂಥ ವಿಂಡೋನ ನಾವು ಬ್ಲಾಕ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡು ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಇನ್ಸರ್ಟ್ ಮಾಡ್ಕೋಬಹುದು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಡೋರ್ನು ಕೂಡ ನೋಡಿ, ಇಲ್ಲಿ ಡೋರ್ನ ನಾನು ಇಲ್ಲಿ ಅದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದೀನಿ, ಹಿಡ್ಕೊಂಡು ಎಳಿಬೇಕಲ್ಲ ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಡೋರ್ನು ಕೂಡ ಡ್ರಾ ಮಾಡಿದ್ದೀನಿ. ಸೊ ಇದನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಅದನ್ನ ಸೇವ್ ಮಾಡಿ ಮತ್ತೆ ನೆಕ್ಸ್ಟ್ ಡ್ರಾಯಿಂಗ್ ಅಲ್ಲಿ ಬೇಕು ಅಂದ್ರೆ ಹೇಗೆ ತಗೊಳ್ಳೋದು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಮರ್ತಿದ್ದೆ ಕರೆಕ್ಟ್, ಲೇಯರ್ ಪ್ರಾಪರ್ಟಿ ವೀಕ್ಷಕರೇ ನೋಡಿ, ನಾನು ಒಂದು ಡ್ರಾ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡೆ ಇಷ್ಟನ್ನ. ನೆಕ್ಸ್ಟ್ ನಾನು ಇನ್ನೊಂದು ಡ್ರಾಯಿಂಗ್ ಓಪನ್ ಮಾಡ್ತೀನಿ, ಅಂದ್ರೆ ಬೇರೆ ಡ್ರಾಯಿಂಗ್ ನ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ನಿಮಗೆ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸಿದೆ. ನೀವು ಮತ್ತೆ ಇದೇ ಲೇಯರ್ ಪ್ರಾಪರ್ಟಿನ ಎಲ್ಲಾ ಡ್ರಾಯಿಂಗ್ನು ಕೂಡ ಯೂಸ್ ಮಾಡ್ಬೋದು. ಅದೇ ಡ್ರಾಯಿಂಗ್ ನೋಡಿ, ಇವಾಗ ಹೊಸ ಡ್ರಾಯಿಂಗ್ ಓಪನ್ ಮಾಡ್ತೀನಿ. ಇದನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ಲೇಯರ್ ಸ್ಟೇಟಸ್ ಮ್ಯಾನೇಜರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಬೇಕು ವೀಕ್ಷಕರೇ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ, ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, ನೀವು ಅಂತ ಸೆಲೆಕ್ಟ್ ಮಾಡಬೇಕು. ನೀವು ಅದನ್ನ ಏನ್ ಬೇಕಾದ್ರೂ ಕೊಡ್ಕೋಬಹುದು. ನಾನು ಸಜ್ಜನ್ ಅಂತ ಕೊಡ್ತೀನಿ. ಮತ್ತೆ ಅದಕ್ಕೆ ಏನಾದ್ರು ಎಕ್ಸ್ಪ್ಲೇನ್ ಬೇಕಂದ್ರೆ ನೀವು ಕೊಡ್ಕೋಬಹುದು. ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲಿ ಸಜ್ಜನ್ ಅಂತ ಇದ್ರದ್ದು ಕ್ರಿಯೇಟ್ ಆಗುತ್ತೆ. ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ. ಸೊ ನಮಗೆ ಸಜ್ಜನ್ ಅಂತ ಈ ಲೇಯರ್ ಪ್ರಾಪರ್ಟಿ ಕ್ರಿಯೇಟ್ ಆಯ್ತು. ಇದನ್ನ ಎಕ್ಸ್ಪೋರ್ಟ್ ಕೊಡ್ತೀನಿ ನಾನು. ನೋಡಿ, ಇವಾಗ ಎಕ್ಸ್ಪೋರ್ಟ್ ನಾನು ಡೆಸ್ಕ್ಟಾಪ್ ಅಲ್ಲಿ ಸಾಫ್ಟ್ವೇರ್ ಕ್ಲಾಸ್ ಅಂತ ಇದೆ, ಸಾಫ್ಟ್ವೇರ್ ಕ್ಲಾಸ್ಗೆ ನಾನು ಇದನ್ನ ಸೇವ್ ಕೊಡ್ತೀನಿ. ಸೊ ನಮಗಿದು ಸೇವ್ ಆಯ್ತು ವೀಕ್ಷಕರೇ. ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ನಾನು ಹೊಸದಾಗಿ ಇನ್ನೊಂದು ಡ್ರಾಯಿಂಗ್ ನೋಡಿ ಇಲ್ಲೇ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಓಪನ್ ಮಾಡ್ತೀನಿ. ಓಕೆ, ಸೊ ಹೊಸದಾಗಿ ಪೇಜ್ನ ಓಪನ್ ಮಾಡ್ಕೊಂಡಿದ್ದೀರಾ. ಮತ್ತೆ ಇಲ್ಲಿ ನೋಡಿ, ಇದೊಂದು ಹೇಳ್ಬಿಡ್ತೀನಿ, ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ XY ಅಂತ ಏನು ಬರ್ತಾ ಇದೆ, ಇದನ್ನ ನಾವು ಬೇಡ ಅಂತ ಹೇಳಿದ್ರೆ UCS ಐಕಾನ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ, ನೋ ಒರಿಜಿನ್ ಕೊಟ್ರೆ ಅದು ಬಾಟಮ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಲೇಯರ್ ಪ್ರಾಪರ್ಟಿ ಎಲ್ಲದರಲ್ಲೂ ಕ್ರಿಯೇಟ್ ಮಾಡ್ಬೇಕಂತ ನಮಗೆ ನೆಸೆಸಿಟಿ ಇರಲ್ಲ. ಸೊ ನಾವಿಲ್ಲಿ ನೋಡಿ, ಯಾವುದು ಲೇಯರ್ ಪ್ರಾಪರ್ಟಿ ಇಲ್ಲ. ಇಲ್ಲಿ ಲೇಯರ್ ಸ್ಟೇಟಸ್ ಮ್ಯಾನೇಜರ್ ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ಇಂಪೋರ್ಟ್ ಅನ್ನ ಪ್ರೆಸ್ ಮಾಡಿದೆ, ನೆಕ್ಸ್ಟ್ ಡೆಸ್ಕ್ಟಾಪ್ ಹೋಗ್ತೀನಿ. ಅಲ್ಲಿ ಸಾಫ್ಟ್ವೇರ್ ಕ್ಲಾಸ್ ಇಲ್ಲಿ ಸೇವ್ ಮಾಡಿದ್ದೆ. ನೋಡಿ, ಇಲ್ಲಿ ಕಾಣ್ತಿಲ್ಲ. ಏನ್ ಗುರು ನೀನ್ ಹೇಳಿದ್ದೆ ಕಾಣ್ಬೇಕಾಗಿತ್ತಲ್ಲ, ಕಾಣ್ತಿಲ್ವ ಅಂತ. ಇನ್ನೊಂದು ವೀಕ್ಷಕರು, ಇಲ್ಲಿ ನೋಡಿ ಫಾರ್ಮೆಟ್ ಇರುತ್ತೆ, ಲೇಯರ್ ಸ್ಟೇಟಸ್ ನೋಡಿ, ಇಲ್ಲಿ ಫಾರ್ಮೆಟ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ದು ಡ್ರಾಯಿಂಗ್ ಫಾರ್ಮೆಟ್ ಅಲ್ಲಿ ಇದ್ರೆ ಇಷ್ಟು ಮಾತ್ರ ಕಾಣುತ್ತೆ, ಇಲ್ಲಾಂದ್ರೆ ಕಾಣಿಸಲ್ಲ. ಸೊ ಲೇಯರ್ ಸ್ಟೇಟಸ್ಗೆ ಹೋಗಿ ಕ್ಲಿಕ್ ಮಾಡಿ ಓಪನ್. ಸೊ ನಾನು ಎಲ್ಲಾನು ಕೂಡ ರಿಜಿಸ್ಟರ್ ಮಾಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಎಲ್ಲಾ ಲೈನ್ಗಳು ಕೂಡ ನನಗೆ ಬಂದಿದೆ. ಅಲ್ಲೇನಿತ್ತು ಅದೇ ಇಲ್ಲಿ ಎಲ್ಲ ಬಂದಾಯ್ತು. ಅದಕ್ಕೋಸ್ಕರ ನೀವು ಮತ್ತೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದ್ಸರಿ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇವತ್ತು ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೋರ್ನ ಬ್ಲಾಕ್ನ ಡ್ರಾ ಮಾಡೋದು ಹೇಗೆ, ಮತ್ತೆ ವಿಂಡೋದು ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ವೀಕ್ಷಕರೇ, ಏನೇ ಡೌಟ್ ಇದ್ರು ಕೂಡ ನೀವು ತೊಂದರೆ ತಗೋಬೇಡಿ. ಡೌಟ್ನ ನೀವು ಕೇಳಿ. ಡೌಟ್ನ ಕೇಳಕ್ಕೆ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಅಥವಾ ಮೆಸೇಜ್ ಇರುತ್ತಲ್ಲ, ನೀವು ಕಮೆಂಟ್ ಮಾಡ್ಬೋದಲ್ಲ, ಕಮೆಂಟ್ ಅಲ್ಲೂ ಕೂಡ ನಾನು ಲಿಂಕ್ ಅನ್ನ ಹಾಕಿರ್ತೀನಿ. ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ನೀವು ಅಲ್ಲಿ ಏನೇ ಡೌಟ್ ಇದ್ರು ಕೂಡ ಕೇಳಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆಯೇ ವೀಕ್ಷಕರೇ, ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.